Hello students, welcome to RH Chemistry. So NEET crash course series ಅಲ್ಲಿ coordination compound chapter ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ D&F ಬ್ಲಾಕ್ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನ್ನ ಒಂದು ವಾಟ್ಸಪ್ ಗ್ರೂಪ್ ನೀಟ್ ಟೆಸ್ಟ್ ಸೀರೀಸ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಸೊ ದ್ಯಾಟ್ ಇವೆಲ್ಲ ಡೀಟೇಲ್ ಆಗಿ ಇವೇನು ಮಟೀರಿಯಲ್ಸ್ ಇಲ್ಲಿ ನಾನು ಕಲಿಸ್ತೀನಿ ಅದನ್ನು ಇಲ್ಲಿ ಶೇರ್ ಮಾಡಿರ್ತೀನಿ. ಪ್ಲಸ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಏನಿದೆ ಅದರಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ಹಾಕ್ತಾ ಇರ್ತೀವಿ. ಸೊ ಅದನ್ನು ಕೂಡ ಫಾಲೋ ಮಾಡಿ. ಅದರ ಜೊತೆಗೆ ನಾನು ರಿಲೀಸ್ ಮಾಡಿರುವಂಥ 30 ನೀಟ್ ಟೆಸ್ಟ್ ಸೀರೀಸ್, ಸೊ ಯು ಕ್ಯಾನ್ ಎನ್ರೋಲ್ ದಟ್ ಎಟ್ rhchemistry.online. ಸೊ ಈ 30 ನೀಟ್ ಟೆಸ್ಟ್ ಸೀರೀಸ್ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತಂದರೆ, ಇವೆಲ್ಲ ಟೆಸ್ಟ್ ಸೀರೀಸಲ್ಲಿ ಆಲ್ಮೋಸ್ಟ್ ನಿಮಗೆ 5400 ಕ್ವಶನ್ಸ್ಗಳು ಸಿಗ್ತದೆ. ಸೊ ಅಷ್ಟೊಂದು ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ. ಅಟ್ಲೀಸ್ಟ್ ಒನ್ಸ್ ಯು ಗೋ ಥ್ರೂ ದೋಸ್ ನಂಬರ್ ಆಫ್ ಕ್ವಶನ್ಸ್ ಆಲ್ಸೋ ಡೆಫಿನೆಟ್ಲಿ ಇಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಇನ್ ದ ನೀಟ್ ಎಕ್ಸಾಮ್. ಸೊ ಕೇವಲ 499 ರೂಪೀಸ್ ಇರ್ತದೆ. 30 ನೀಟ್ ಟೆಸ್ಟ್ ಸೀರೀಸನ್ನು ಕೊಡ್ತಾ ಇದ್ದೀನಿ. ಸೊ ಇಫ್ ಯು ವಾಂಟ್ ಟು ಜಾಯಿನ್ ದಟ್ ಟೆಸ್ಟ್ ಸೀರೀಸ್ ಆ್ಯಂಡ್ ಟೇಕ್ ದ ಯುಟಿಲೈಸೇಷನ್, rhchemistry.online ಚಾನಲ್ ಅಂದರೆ ಈ ಒಂದು ವೆಬ್ಸೈಟನ್ನು ನೀವು ಭೇಟಿ ಕೊಡಿ. ಸೊ ದ್ಯಾಟ್ ಅದರಲ್ಲಿ ಎನ್ರೋಲ್ ಅಂತ ಇರ್ತದೆ. 3 ಫ್ರೀ ಟೆಸ್ಟ್ ಸೀರೀಸ್ ಇದೆ, ಅದನ್ನು ಮೊದಲು ಎನ್ರೋಲ್ ಮಾಡ್ಕೊಳ್ಳಿ, ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದ ಮೇಲೆ ಪೇಡ್ ಟೆಸ್ಟ್ ಸೀರೀಸನ್ನು ಕೂಡ ನೀವು ಪರ್ಚೇಸ್ ಮಾಡಿಬಿಟ್ಟು ಅದರ ಯೂಸನ್ನು ತಗೋಬಹುದು. ರೈಟ್? ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕೋಆರ್ಡಿನೇಷನ್ ಕಂಪೌಂಡ್. ಕೋಆರ್ಡಿನೇಷನ್ ಕಂಪೌಂಡ್ ಅಂತ ಅಂದಾಗ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೆರ್ ಆರ್ 3 ಟೈಪ್ಸ್ ಆಫ್ ಕಂಪೌಂಡ್ಸ್. So one is simple salt, second one is double salt, third one is coordination compound or complex compound. Simple salt ಅಂತಂದ್ರೆ which is made up of one type of cation and one type of anion. So ಅದು ಸಿಂಪಲ್ NaCl ಇರ್ಬೋದು, ಅಲ್ಯೂಮಿನಿಯಂ ಸಲ್ಫೇಟ್ ಇರ್ಬೋದು, ಲೈಕ್ ದಟ್. ಬಟ್ ಡಬಲ್ ಸಾಲ್ಟ್ ಅಂದ್ರೆ ಏನು? ಸಿ ಡಬಲ್ ಸಾಲ್ಟ್ ಅಂತ ಅಂದರೆ ವಿಚ್ ಈಸ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ ಒನ್ ಸಿಂಪಲ್ ಸಾಲ್ಟ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇಲ್ಲಿ ನಾನು ಐ ವಿಲ್ ಟೇಕ್ KCl MgCl2 6H2 ಅಂತ ತಗೋತೀನಿ. ಸೊ ದ್ಯಾಟ್ ದಿಸ್ ಈಸ್ ರಿಮೆಂಬರ್ ಕಾಲ್ಡ್ ಆಸ್ ಕಾರ್ನಲೈಟ್ ಅಂತ ಹೇಳ್ತೀವಿ. ಕಾರ್ನಲೈಟ್ ಅಂತ ಅಂದಾಗ ಇದರಲ್ಲಿ ನೋಡಿ, ವೆನ್ ಇಟ್ ಈಸ್ ಡಿಸಾಲ್ವ್ ಇನ್ ವಾಟರ್ ವಿಚ್ ಅಂಡರ್ಗೋ ಅಯೋನೈಸೇಷನ್ ಟು ಫಾರ್ಮ್ K plus Cl minus Mg2 plus 2Cl minus ಲೈಕ್ ದಿಸ್. ಸೊ ಇಷ್ಟೆಲ್ಲ ಅಯಾನ್ಸ್ಗಳು ಡಿಸೋಸಿಯೇಟ್ ಆಗ್ತದೆ. ಸೊ ಕಂಪ್ಲೀಟ್ ಡಿಸೋಸಿಯೇಷನ್ ಟೇಕ್ ಪ್ಲೇಸ್. ಸೊ ಡಬಲ್ ಸಾಲ್ಟ್ಸ್ ಆರ್ ನಾಟ್ ಸ್ಟೇಬಲ್ ಇನ್ ದ ಎಕ್ವಿಯಸ್ ಸೊಲ್ಯೂಷನ್. ರೈಟ್? ಸೊ ಇವೆಲ್ಲ ಅಯಾನ್ಸ್ ಫಾರ್ಮ್ ಆಗ್ತದೆ. ಒಂದ್ಸಾರಿ ಕ್ವಶನ್ ಕೇಳಿದ್ರು, ಸೊ ಈ ರೀತಿ ಡಬಲ್ ಸಾಲ್ಟ್ ಯಾವ್ದಾದ್ರು ಒಂದು ಕೊಟ್ಟುಬಿಟ್ಟು ಹೌ ಮೆನಿ ಅಯಾನ್ಸ್ ಆರ್ ಗೋಯಿಂಗ್ ಟು ಫಾರ್ಮ್ ಅಂತ ಕೇಳ್ತಾರೆ. ಸೊ ಅವಾಗ ನೋಡಿ ಇದರಲ್ಲಿ ಕಾರ್ನಲೈಟಲ್ಲಿ ಸೊ 1 2 3 4 5 ಅಯಾನ್ ಫಾರ್ಮೇಷನ್ ಆಗಿದೆ. ಹೌದಾ? ಲೈಕ್ ದಟ್. ಇನ್ನು ಕೋಆರ್ಡಿನೇಷನ್ ಕಂಪೌಂಡ್ ಅಂತ ಅಂದಾಗ ಈಗ ಫಾರ್ ಎಕ್ಸಾಂಪಲ್ ನೋಡಿ, K4FeCN6 ತಗೊಳ್ಳಿ. ನೀವು K4FeCN6 ಕನ್ಸಿಡರ್ ಮಾಡಿದರೆ ವೆನ್ ಡಿಸಾಲ್ವ್ ಇನ್ ವಾಟರ್ ಯು ಆರ್ ಗೋಯಿಂಗ್ ಟು ಗೆಟ್ 4K ಪ್ಲಸ್ FeCN6 4 ಮೈನಸ್ ಇಷ್ಟು ಬರ್ತದೆ. ಅಂದರೆ ವಾಟರಲ್ಲೂ ಕೂಡ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಐಡೆಂಟಿಟಿ, ವಿಚ್ ಮೀನ್ಸ್ ಇಟ್ ಈಸ್ ಸ್ಟೇಬಲ್ ಇನ್ ದ ಮೋಲ್ಟನ್ ಸ್ಟೇಟ್ ಅಥವಾ ಸಾಲಿಡ್ ಸ್ಟೇಟ್ ಆ್ಯಂಡ್ ಆಲ್ಸೋ ಇನ್ ದ ಎಕ್ವಿಯಸ್ ಸೊಲ್ಯೂಷನ್. ಬಟ್ ಇದು ಹಾಗಲ್ಲ, ಕಂಪ್ಲೀಟ್ ಡಿಸೋಸಿಯೇಷನ್ ಆಗ್ತದೆ. ಸೊ ಇಟ್ ವಿಲ್ ಗಿವ್ ಅ ಟೆಸ್ಟ್ ಫಾರ್ ಆಲ್ ದೀಸ್ ಅಯಾನ್ಸ್, ಬಟ್ ಹಿಯರ್ ಯು ವಿಲ್ ನಾಟ್ ಗೆಟ್ ದ ಟೆಸ್ಟ್ ಫಾರ್ ಐರನ್, ಸಯನೈಡ್ಸ್ ಎಕ್ಸೆಟ್ರಾ. ಬಿಕಾಸ್ ಆಫ್ ದಿಸ್ ವಿ ಕ್ಯಾನ್ ಸೇ ಕೋಆರ್ಡಿನೇಷನ್ ಕಂಪೌಂಡ್ಸ್ ಆರ್ ದ ಸ್ಟೇಬಲ್ ಕಂಪೌಂಡ್ಸ್ ಕಂಪೇರ್ ಟು ಡಬಲ್ ಸಾಲ್ಟ್ಸ್. ರಿಮೆಂಬರ್, ಸೊ ಡಬಲ್ ಸಾಲ್ಟ್ ಮತ್ತು ಕೋಆರ್ಡಿನೇಷನ್ ಕಂಪೌಂಡ್ ಮಧ್ಯೆ ಇರುವಂಥ ಸಿಂಪಲ್ ಡಿಫ್ರೆನ್ಸ್ ಇದು. ದೆನ್ ಹಾಗಾದರೆ ಇದು ಒಂದು ಕೋಆರ್ಡಿನೇಷನ್ ಕಂಪೌಂಡ್ ಅಂತ ಅಂದರೆ ಯಾವ್ಯಾವ ಪಾರ್ಟ್ಸ್ಗಳು ಇದರಲ್ಲಿ ಇರ್ತದೆ, ಏನು ನೆನ್ಪಿಟ್ಕೊಳ್ಬೇಕು ಅಂತ ಅಂದರೆ, ರಿಮೆಂಬರ್ ದಿಸ್ ಈಸ್ ಕಾಲ್ಡ್ ಆಸ್ ಅಯಾನಿಕ್ ಸ್ಪಿಯರ್. ದಿಸ್ ಈಸ್ ಕಾಲ್ಡ್ ಆಸ್ ಅಯಾನಿಕ್ ಸ್ಪಿಯರ್. ಇದನ್ನು ನಾವೇನು ಕರಿತೀವಿ? ದಿಸ್ ವಿ ಕಾಲ್ ಇಟ್ ಆಸ್ ಕೋಆರ್ಡಿನೇಷನ್ ಸ್ಪಿಯರ್. ದಿಸ್ ಈಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ಸ್ಪಿಯರ್. ಇದರಲ್ಲಿ ನಿಮಗೇನಿಲ್ಲಿ ಸೆಂಟರಲ್ಲಿ ಒಂದು ಅಯಾನ್ ಕಾಣಿಸ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಆಸ್ ಮೆಟಲ್ ಅಯಾನ್. ರೈಟ್? ಸೊ ದಿಸ್ ಸಯನೈಡ್ ಅಂತ ನಿಮ್ಗೇನು ಕಾಣಿಸ್ತಾ ಇದೆ, ದಿಸ್ ಈಸ್ ಕಾಲ್ಡ್ ಆಸ್ ಲಿಗ್ಯಾಂಡ್ಸ್. ಆ್ಯಂಡ್ ನಿಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆ 6 ಅನ್ನೋ ಒಂದು ನಂಬರ್. ಸೊ ಫ್ರಾಮ್ ದಿಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಕೋಆರ್ಡಿನೇಷನ್ ನಂಬರ್. Remember. So this ligand and the metal ion, between that there is a bond called as coordination bond or coordinate bond. Because of this we call it as coordination
ಕಂಪೌಂಡ್ಸ್. ರಿಮೆಂಬರ್, ಈ ರೀತಿಯಾಗಿ ಡಿಫ್ರೆಂಟ್ ಪಾರ್ಟ್ಸ್ ಇರುವಂಥದ್ದು. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಅಂದರೆ ಲಿಗ್ಯಾಂಡ್ಸ್. ಅದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ನಾವು ಲಿಗ್ಯಾಂಡ್ ಅಂದ್ರೇನು? ಫಸ್ಟ್ ಆಫ್ ಆಲ್ ರಿಮೆಂಬರ್, ದೀಸ್ ಆರ್ ಲೆವಿಸ್ ಬೇಸಸ್. ಲೆವಿಸ್ ಬೇಸಸ್, ಲೆವಿಸ್ ಬೇಸಸ್ ಅಂತ ಅಂದರೆ ವಿಚ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್. ಲಿಗ್ಯಾಂಡ್ ಅಂತ ಅಂದರೆ ದೀಸ್ ಆರ್ ದ ಕಂಪೌಂಡ್ಸ್, ದೀಸ್ ಆರ್ ದ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಶುಡ್ ಹ್ಯಾವ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ರೈಟ್? ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೋನಾರ್ಸ್ ಅನ್ನು ನಾವು ಲೆವಿಸ್ ಬೇಸ್ ಅಂತ ಕರಿತೀವಿ. ರಿಮೆಂಬರ್ ದಟ್. ದೆನ್ ಲಿಗ್ಯಾಂಡ್ಸ್, ಫಸ್ಟ್ ಕ್ಲಾಸಿಫಿಕೇಶನ್ ನೋಡೋಣಂತೆ. ಲಿಗ್ಯಾಂಡ್ಸ್ ಬೇಸ್ಡ್ ಆನ್ ಚಾರ್ಜ್. ಲಿಗ್ಯಾಂಡ್ಸ್ ಬೇಸ್ಡ್ ಆನ್ ಚಾರ್ಜ್. ಲಿಗ್ಯಾಂಡ್ ಬೇಸ್ಡ್ ಆನ್ ಚಾರ್ಜ್ ಅಲ್ಲಿ ಫಸ್ಟ್ ಒನ್ ರಿಮೆಂಬರ್, ಕ್ಯಾಟಯಾನಿಕ್ ಲಿಗ್ಯಾಂಡ್ಸ್. ಸೆಕೆಂಡ್ ಒನ್ anionic ligands, and the third one is neutral ligand. Cationic, anionic and neutral. Remember, cationic ಗೆ ನಾನು ಡಿಫ್ರೆಂಟ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಇದರಲ್ಲಿ ಎಕ್ಸಾಂಪಲ್ ತೋರಿಸಿದ್ದೀನಿ. ಕ್ಯಾಟಿಯಾನಿಕ್ ಲಿಗ್ಯಾಂಡ್ಸ್ ನೋಡಿ, ನೈಟ್ರೋನಿಯಂ ಅಯಾನ್ NO2 ಪ್ಲಸ್ ಇದೆ, ನೈಟ್ರೋಸೋನಿಯಂ NO ಪ್ಲಸ್ ಇದೆ, ಹೈಡ್ರೋಸೀನಿಯಂ NH2 NH3 ಪ್ಲಸ್ ಇದೆ. ಸೊ ಇವೆಲ್ಲ ಕ್ಯಾಟಿಯಾನಿಕ್ ಲಿಗ್ಯಾಂಡ್. ಅದಾದಮೇಲೆ ನ್ಯೂಟ್ರಲ್ ಲಿಗ್ಯಾಂಡ್ ಅಂತ ಬಂದಾಗ ನೋಡಿ, ಇವೆಲ್ಲ ನ್ಯೂಟ್ರಲ್ ಲಿಗ್ಯಾಂಡ್. ಈಥೇನ್ 1,2-ಡೈಅಮೈನ್, ಮಿಥೈಲ್ ಅಮೈನ್ ನೋಡಿ, ಚಾರ್ಜ್ ಇಲ್ಲ ಇದರಲ್ಲಿ. ಹೌದಾ? ಫಾಸ್ಫೀನ್, ಅಮೈನ್, ಕಾರ್ಬೋನಿಲ್, ಅಕ್ವಾ, ನೈಟ್ರೋಸಿಲ್, ಥಿಯೋಕಾರ್ಬೋನಿಲ್. ಸೊ ಆಲ್ ದೀಸ್ ಆರ್ ರಿಮೆಂಬರ್ ನ್ಯೂಟ್ರಲ್ ಲಿಗ್ಯಾಂಡ್ಸ್. ಇನ್ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ಅಂತ ಬಂದಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಬರ್ತದೆ ಇದರಲ್ಲಿ. ಸೊ ಕ್ಲೋರೈಡ್ ಇರ್ಬೋದು, ಬ್ರೋಮೈಡ್, ಫ್ಲೂರೈಡ್, ಸಯನೈಡ್, ಹೈಡ್ರೈಡ್, ಹೈಡ್ರಾಕ್ಸೈಡ್, ಆಕ್ಸಾಲೇಟ್ ಎಕ್ಸೆಟ್ರಾ. ಸೊ ಇದರಲ್ಲಿ ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಆಲ್ ನೆಗೆಟಿವ್ಲಿ ಚಾರ್ಜ್ಡ್ ಲಿಗ್ಯಾಂಡ್ ನೇಮ್ ಶುಡ್ ಎಂಡ್ ಅಪ್ ವಿತ್ ಓ. ನೋಡಿ, ನೇಮ್ ಶುಡ್ ಎಂಡ್ ಅಪ್ ವಿತ್ ಓ ಇದೆ ನೋಡಿ. ಹೌದಾ? ಸೊ ನೇಮ್ ಶುಡ್ ಎಂಡ್ ಅಪ್ ವಿತ್ ಓ. ಅಂಡ್ ಹಿಯರ್ ಕ್ಯಾಟಿಯಾನಿಕ್ ಲಿಗ್ಯಾಂಡ್ ನೋಡಿ, ಕ್ಯಾಟಿಯಾನಿಕ್ ಲಿಗ್ಯಾಂಡ್ ದ ನೇಮ್ ಶುಡ್ ಎಂಡ್ ಅಪ್ ವಿತ್ IUM. Name should end up with IUM. And neutral ligand name is as it is. Neutral ligand name is as it is. Right? So in this particular case, nodi, cationic ligand, in this what we will do is name end with IUM. Remember, anionically name end with O. ನ್ಯೂಟ್ರಲ್ ಲಿಗ್ಯಾಂಡ್ ಹೇಗೆ ಅಂತ ಅಂದ್ರೆ ನೇಮ್ ಆಸ್ ಇಟ್ ಈಸ್. ರಿಮೆಂಬರ್, ಇದರಲ್ಲಿ ನೀವು ವೆರಿ ಇಂಪಾರ್ಟೆಂಟ್ ಚಾರ್ಜ್ ನೆನ್ಪಿಟ್ಕೊಳ್ಬೇಕು. ಚಾರ್ಜ್ ಗೊತ್ತಿದ್ರೆ ಮುಂದೆ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಮಗೆ ಈಸಿಲಿ ಆಗ್ತದ ಅನ್ನೋದು ಗೊತ್ತಿರಲಿ. ಸೊ ದಿಸ್ ಈಸ್ ಅಬೌಟ್ ದಿಸ್ based on the charge classification. Remember, based on the charge classification. Second one what we will see is ligands can be based classified based on, remember, denticity. Denticity antandrenu? See, denticity is nothing but how many electrons it can donate. How many electrons, how many lone pair of electrons it can donate. So ಆ ಒಂದು ಬೇಸ್ ಮೇಲೆ this can be divided as, remember, I will write this here. So first one, unidentate. Uni ಅಂತಂದ್ರೆ one ಅಂತ ಅರ್ಥ. ಅಂದ್ರೆ the ligands which can donate one lone pair of electrons, unidentate. ಎರಡನೇದು ಡೈಡೆಂಟೇಟ್. ರಿಮೆಂಬರ್, ಡೈಡೆಂಟೇಟ್, ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಮೂರನೇದು ಐ ವಿಲ್ ರೈಟ್ ಇಟ್ ಆಸ್ ಪಾಲಿಡೆಂಟೇಟ್. ಈಗ ಯುನಿಡೆಂಟೇಟ್ಗೆ ಎಕ್ಸಾಂಪಲ್ ಏನು ಹಾಗಾದರೆ? ಯುನಿಡೆಂಟೇಟ್ಗೆ ಎಕ್ಸಾಂಪಲ್ ಏನಂತಂದರೆ, ರಿಮೆಂಬರ್, NH3 Cl minus Br minus CS3COO minus water etc. ಡೈಡೆಂಟೇಟ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಎರಡು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್ ವಿ ಕಾಲ್ ಇಟ್ ಆಸ್ ಆಕ್ಸಾಲೇಟು.
that is C2O4 2 minus, and another one is ethane 1,2, ethane 1,2 diamine, we call it as EN. ಎಲ್ಲೆಲ್ಲಿ ಆಕ್ಸಾಲೇಟ್ ಮತ್ತು EN ಬರ್ತದ ದಟ್ ಈಸ್ ಪ್ಯೂರ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ ಅನ್ನೋದು ಗೊತ್ತಿರಲಿ. ಸಾರಿ, ನ್ಯೂಟ್ರಲ್ ಲಿಗ್ಯಾಂಡ್ ಅಂತ ಹೌದು, EN ನೆಗೆಟಿವ್ ಚಾರ್ಜ್, ಡೈಡೆಂಟೇಟ್ ಲಿಗ್ಯಾಂಡ್ ಅನ್ನೋದು ಗೊತ್ತಿರಲಿ. ಪಾಲಿಡೆಂಟೇಟ್ ಲಿಗ್ಯಾಂಡ್, ಪಾಲಿಡೆಂಟೇಟ್ ಲಿಗ್ಯಾಂಡಿಗೆ ಟ್ರೈಡೆಂಟೇಟ್, ಟೆಟ್ರಾಡೆಂಟೇಟ್, ಎಕ್ಸಾಡೆಂಟೇಟ್ ಬರ್ತದೆ. ಒಂದು ಬೆಸ್ಟ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, EDTA which is remember hexadentate, which is hexadentate ಅನ್ನೋದು ಗೊತ್ತಿರಲಿ. ಸೊ ದೀಸ್ ಆರ್ ದ 3 ಕ್ಲಾಸಿಫಿಕೇಶನ್ ಅಂಡರ್ ಯುನಿಡೆಂಟೇಟ್, ಅಂದರೆ ಅಂಡರ್ ಡೆಂಟಿಸಿಟಿ. ಡೆಂಟಿಸಿಟಿ ಅಂತ ಅಂದರೆ ವಿಚ್ ಈಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ ಡೊನೇಷನ್. ದೆನ್ ದ ಥರ್ಡ್ ಒನ್ ವಾಟ್ ಯು ವಿಲ್ ಸಿ, ದಟ್ ಈಸ್ ಬೇಸ್ಡ್ ಆನ್ ಟೈಪ್ ಆಫ್ ಲಿಂಕೇಜ್. ಟೈಪ್ ಆಫ್ ಲಿಂಕೇಜ್ ಮೇಲೆ ಡಿಪೆಂಡ್. ಟೈಪ್ ಆಫ್ ಲಿಂಕೇಜ್ ಮೇಲೆ ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಂತ ಅಂದರೆ, ಫಸ್ಟ್ ಒನ್ ವಿ ಕಾಲ್ ಇಟ್ ಆಸ್ ambidentate, ambidentate ligand, and the second one is chelate ligand. Ambidentate ligand and the second one is chelate ligand. ಹಾಗಾದ್ರೆ ambidentate ligand ಅಂದ್ರೇನು? In this particular case, remember, ambidentate ligand ಅಂತಂದ್ರೆ two donor atom, there will be presence of two donor atoms, but only one can donate at a time. Remember, only one can donate at a time. That is ambidentate ligand. Ega for example nodi, what I will write is Cn minus Nc minus. Cn minus ಅಲ್ಲಿ ಕಾರ್ಬನ್ ಈಸ್ ಅ ಡೋನಾರ್, ಇಲ್ಲಿ ನೈಟ್ರೋಜನ್ ಇಸ್ ಅ ಡೋನಾರ್. ನಾ ಆರೋ ಮಾರ್ಕ್ ಯಾವ ಕಡೆಯಿಂದ ಹಾಕಿದ್ದೀನಿ ಅದು ಡೋನರ್ ಆಟಮ್. ಕಾರ್ಬನ್ ಡೋನರ್ ಇದ್ದಾಗ ದಿಸ್ ಈಸ್ ಕಾಲ್ಡ್ ಆಸ್, ರಿಮೆಂಬರ್, ಸಯನೈಡೋ. ದಿಸ್ ಈಸ್ ಕಾಲ್ಡ್ ಆಸ್ ಐಸೋಸಯನೈಡೋ, ಐಸೋಸಯನೈಡೋ ಅಂತ ಹೇಳ್ತಾರೆ. ಸೊ ಅಂದರೆ ಸಯನೈಡ್ ಅಂದರೆ ಕಾರ್ಬನ್ ಡೋನಾರ್ ಇದೆ, ಐಸೋಸಯನೈಡ್ ಅಂದರೆ ನೈಟ್ರೋಜನ್ ಡೋನಾರ್. ಇದೇ ರೀತಿ ಬೇಕಾದಷ್ಟು ಒಂದು 3-4 ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ರೆ ಸಾಕು. NO2 ONO, ರಿಮೆಂಬರ್ NO2 minus ONO minus, these are also ambidentate ligand. NO2 minus where nitrogen donor, nitrite to N ಅಂತ ಕರಿತೀವಿ, ONO ಆಕ್ಸಿಜನ್ ಡೋನಾರ್, ನೈಟ್ರೈಟ್ O ಅಂತ ಕರಿತೀವಿ. ಲೈಕ್ ದಟ್ ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಅಂದಾಗ ಒಂದು ಐಸೋಮೆರಿಸಮ್ ನೆನಪಿರಲಿ, ದಟ್ ಈಸ್ ಲಿಂಕೇಜ್ ಐಸೋಮೆರಿಸಮ್. ಇನ್ನು ಚೀಲೇಟ್ ಲಿಗ್ಯಾಂಡ್, ಚೀಲೇಟ್ ಲಿಗ್ಯಾಂಡ್ ಅಂತಂದರೆ ಆಲ್ ಡೈಡೆಂಟೇಟ್ ಆರ್ ಪಾಲಿಡೆಂಟೇಟ್ ಕಮ್ಸ್ ಅಂಡರ್ ಚೀಲೇಟ್ ಲಿಗ್ಯಾಂಡ್. ಹಾಗಾದ್ರೆ ಚೀಲೇಟ್ ಲಿಗ್ಯಾಂಡ್ ಅಂದ್ರೇನು? ರಿಮೆಂಬರ್, ಚೀಲೇಟ್ ಲಿಗ್ಯಾಂಡ್ ಅಂತ ಅಂದರೆ ರಿಂಗ್ ಫಾರ್ಮಿಂಗ್ ಲಿಗ್ಯಾಂಡ್ಸ್ ಅಂತ ಅರ್ಥ. ರಿಂಗ್ ಫಾರ್ಮಿಂಗ್ ಲಿಗ್ಯಾಂಡ್ಸ್ ಅಂತ ಅರ್ಥ. ಅಂಡ್ ದಿಸ್ ಚೀಲೇಟ್ ಲಿಗ್ಯಾಂಡ್ಸ್ ಆರ್ ಆಲ್ವೇಸ್ ಮೋರ್ ಸ್ಟೇಬಲ್, ಆಲ್ವೇಸ್ ಫಾರ್ಮ್ ಸ್ಟೇಬಲ್ ಕಾಂಪ್ಲೆಕ್ಸಸ್. ರಿಮೆಂಬರ್, ಸ್ಟೇಬಲ್ ಕಾಂಪ್ಲೆಕ್ಸಸ್ ಅನ್ನ ಫಾರ್ಮ್ ಮಾಡುವಂಥದ್ದು. ಆಲ್ವೇಸ್ ದೇ ಫಾರ್ಮ್ ಸ್ಟೇಬಲ್ ಕಾಂಪ್ಲೆಕ್ಸಸ್. ದಟ್ ಈಸ್ ಚೀಲೇಟ್, ರಿಂಗ್ ಫಾರ್ಮಿಂಗ್ ಲಿಗ್ಯಾಂಡ್. ಈಗ ಬೈಡೆಂಟೇಟ್ ಇತ್ತು ಅಂದರೆ ರಿಂಗ್ ಫಾರ್ಮಿಂಗ್ ಈಸಿಲಿ ಆಗ್ತದ ಅಂಥೇಳಿ. ಸೊ ದಿಸ್ ಈಸ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ದ ಲಿಗ್ಯಾಂಡ್ಸ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ದ ಲಿಗ್ಯಾಂಡ್ಸ್ you can go through, right? So these are the common ligands what you can remember, right? So next we'll move to different types like homoleptic, heteroleptic complexes. So ee case alli homoleptic complexes antandre the ligand, the complexes having same type of ligands, same type of ligands ಅಂದ್ರೆ ಸೇಮ್ ಕೈಂಡ್ ಆಫ್ ಲಿಗ್ಯಾಂಡ್ಸ್. ಈಗ ಸೇಮ್ ಲಿಗ್ಯಾಂಡ್ಸ್, ಫಾರ್ ಎಕ್ಸಾಂಪಲ್ ನೋಡಿ,
K4FeCN6 ನೋಡಿ 6 ಸಯನೈಡ್ ಲಿಗ್ಯಾಂಡ್ಸ್ ಇದೆ ಹೌದಾ. ಅಂದ್ರೆ ಈ ಟೈಪ್ ಇರೋದು ಹೋಮೋಲೆಪ್ಟಿಕ್. ಹೆಟ್ರೋಲೆಪ್ಟಿಕ್ ಯಾವುದಂತಂದ್ರೆ ರಿಮೆಂಬರ್ ಡಿಫರೆಂಟ್ ಕೈಂಡ್ ಆಫ್ ಲಿಗ್ಯಾಂಡ್ಸ್, ಡಿಫರೆಂಟ್ ಕೈಂಡ್ಸ್ ಆಫ್ ಲಿಗ್ಯಾಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ CO NS3 ಥ್ರೈಸ್ Cl3 ಇದರಲ್ಲಿ ನೋಡಿ NS3 ಥ್ರೈಸ್ ಇದೆ, Cl3 ಇದೆ, ಎರಡು ಟೈಪ್ ಲಿಗ್ಯಾಂಡ್ ಇದೆ ಇದರಲ್ಲಿ NS3 ಮತ್ತು Cl. ಸೊ ಬಿಕಾಸ್ ಆಫ್ ದಟ್ ರಿಮೆಂಬರ್ ಹೆಟ್ರೋಲೆಪ್ಟಿಕ್ ಲಿಗ್ಯಾಂಡ್. ಇನ್ನು ಆಕ್ಸಿಡೇಷನ್ ನಂಬರ್ ಅಂತಂದ್ರೆ ಚಾರ್ಜ್ ಪ್ರೆಸೆಂಟ್ ಆನ್ ದ ಮೆಟಲ್ ಅಯಾನ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಫಾರ್ ದಿಸ್ ಟು ಕ್ಯಾಲ್ಕುಲೇಟ್ ವಿ ಹ್ಯಾವ್ ಟು ನೋ ರಿಮೆಂಬರ್ ಚಾರ್ಜ್ ಆಫ್ ಲಿಗ್ಯಾಂಡ್. ಚಾರ್ಜ್ ಆಫ್ ಲಿಗ್ಯಾಂಡ್ ಗೊತ್ತಿರಬೇಕು. ಒಂದು ಎಕ್ಸಾಂಪಲ್ ತಗೊಳ್ಳೋಣಂತೆ. K4FeCN6 ತಗೊಳ್ಳಿ. K4FeCN6 ಅಲ್ಲಿ ಈಗ ಪೊಟ್ಯಾಷಿಯಂ ಅಂತೂ ನಮಗೆ ಚಾರ್ಜ್ ಗೊತ್ತಿದೆ +1 ಹೌದಾ ಪೊಟ್ಯಾಷಿಯಂ. ಸೊ ಅದಕ್ಕೆ 4 ಅಂತ ಬರೀತೀನಿ ಯಾಕಂದ್ರೆ 4 ಇದೆ. ಪ್ಲಸ್ F ಈಸ್ X ಪ್ಲಸ್ ನೋಡಿ ಸಯನೈಡ್ 6 ಲಿಗ್ಯಾಂಡ್ ಇದೆ, ಒಂದು ಲಿಗ್ಯಾಂಡಿಗೆ -1 ಚಾರ್ಜ್ ಇದೆ. ಟೋಟಲ್ ಚಾರ್ಜ್ ಇಸ್ 0. ಬಿಕಾಸ್ ಆಫ್ ದಿಸ್ ವಿ ಕ್ಯಾನ್ ಸೇ X is equal to +2. ಅಂದರೆ ಐರನ್ ಮೇಲೆ ಚಾರ್ಜ್ ಆಕ್ಸಿಡೇಷನ್ ಸ್ಟೇಟ್ +2 ಬರ್ತದೆ. ಇದೇ ರೀತಿ ಇನ್ನೊಂದು ಕಾಂಪ್ಲೆಕ್ಸ್ ತಗೊಳ್ಳಿ, ದಟ್ ಇಸ್ CO NS3 ಥ್ರೈಸ್ Cl3 ದಿಸ್ ಕಾಂಪ್ಲೆಕ್ಸ್. ಸೊ ಈಗ CO is X ಹೌದಾ, X, NS3 is ನ್ಯೂಟ್ರಲ್ 0, Cl is -1 ಚಾರ್ಜ್, 3 Cl ಇದೆ. ಸೊ ದಟ್ ಐ ವಿಲ್ ರೈಟ್ ಇಟ್ ಆಸ್ -3 is equal to 0, X is equal to +3 ಲೈಕ್ ದಿಸ್ ರಿಮೆಂಬರ್. ಈ ರೀತಿ ನಾವು ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನು ಕೋಆರ್ಡಿನೇಷನ್ ನಂಬರ್ ಈಸ್ ನಥಿಂಗ್ ಬಟ್ ರಿಮೆಂಬರ್ ಇಟ್ ಈಸ್ ದ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ಡ್ ಬೈ ligands. ಬಹಳ ಇಂಪಾರ್ಟೆಂಟು. ಸೊ ದಿಸ್ ಈಸ್ ನಾಟ್ ದ ನಂಬರ್ ಆಫ್ ಲಿಗ್ಯಾಂಡ್, ಕನ್ಫ್ಯೂಸ್ ಮಾಡ್ಕೋತಾರೆ ಸ್ಟೂಡೆಂಟ್ಸ್ಗಳು. ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ಡ್ ಬೈ ದ ಲಿಗ್ಯಾಂಡ್. ಈಗ ನೋಡಿ ಇದೇನಾದರೂ ಮೋನೋಡೆಂಟೇಟ್ ಲಿಗ್ಯಾಂಡ್ ಇದ್ರೆ ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ ಟು 1 into number of ligand, nothing but equal to number of ligand. 6 idre 6. ಈಗ ನೋಡಿ ಫಾರ್ ಎಕ್ಸಾಂಪಲ್ cyanide is monodentate, 6 is the coordination number. ಇಲ್ಲಿ 3 + 3 ಆಡ್ ಮಾಡಬೇಕು ಎರಡೂ ಕೂಡ, ನಂಬರ್ ಆಫ್ ಲಿಗ್ಯಾಂಡ್ಸ್ ಎರಡು ಮೊನೋಡೆಂಟೇಟ್ ಇದೆ. ಸೊ 6. ಇದೇ ಏನಾದರೂ ಡೈಡೆಂಟೇಟ್ ಇದ್ರೆ ಈ ಕೇಸಲ್ಲಿ ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ ಟು 2 into ನಂಬರ್ ಆಫ್ ಲಿಗ್ಯಾಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗ ಡೈಡೆಂಟೇಟ್ ಲಿಗ್ಯಾಂಡ್ ನಾನೊಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸಿ ದೀಸ್ ಆರ್ ದ ಎಕ್ಸಾಂಪಲ್ಸ್. ಇದರಲ್ಲಿ ನೋಡ್ತಾ ಹೋಗಿ. ಹಿಯರ್ ಫಸ್ಟ್ ಒನ್ ಕೋಆರ್ಡಿನೇಷನ್ ನಂಬರ್ 4 ಇದೆ ಹೌದಾ, ಯಾಕೆ ಅಂದರೆ ನಂಬರ್ ಆಫ್ ಲಿಗ್ಯಾಂಡ್ಸ್ ಇಸ್ ಈಕ್ವಲ್ ಟು 4 ಆ್ಯಂಡ್ NS3 ಇಸ್ monodentate ligand. ನೋಡಿ cyanide also monodentate ligand 6 ಇದೆ ಟೋಟಲ್ ನಂಬರ್, hence I will write the answer as 6. But C2O4 is didentate ligand. One ligand can form 2 bonds. ಅದಕ್ಕೆ 3 ligands ಇದೆ ಹೌದಾ, 3 ligands ಇದೆ. 3 into 2 ಮಾಡಬೇಕು. 3 into 2 ಮಾಡಿದಾಗ you will get the answer 6. Next EN bidentate ligand once again. EN also there are 2 ligands which means 2 into 2. So you will get 4. But ಇಲ್ಲಿ ಎರಡು monodentate ಇದೆ, 2 + 2 4. ಇದರಲ್ಲಿ ಇದು bidentate ligand ಇದೆ, 3 ಇದೆ. So 3 2s are 6. Then ಇಲ್ಲಿ ಎರಡು monodentate ligand ಇದೆ, 3 + 3 6. ಇಲ್ಲಿ didentate ligand ಇದೆ, 4 ಆಗ್ತದೆ, 2 2s are 4 + 2
6 ಬರ್ತದೆ. ಲೈಕ್ ದಿಸ್ ರಿಮೆಂಬರ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ನ ನಾವು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಆಕ್ಸಿಡೇಷನ್ ಸ್ಟೇಟ್ ಮತ್ತು ಕೋಆರ್ಡಿನೇಷನ್ ನಂಬರ್. ಇದ್ರ ಮೇಲೆ ಬಹಳ ಕ್ವಶನ್ಸ್ಗಳು ಕೇಳಿದ್ದಿದೆ, ಗೊತ್ತಿರಲಿ. ದೆನ್ ವಿಲ್ ಮೂವ್ ಟು IUPAC ನಾಮನ್ಕ್ಲೇಚರ್. IUPAC ನಾಮನ್ಕ್ಲೇಚರ್ ಹೇಳೋಕ್ಕಿಂತ ಮುಂಚೆ ಇದರಲ್ಲಿ 3 ಟೈಪ್ ಆಫ್ ಕಾಂಪ್ಲೆಕ್ಸಸ್ ನೀವು ಅರ್ಥ ಮಾಡ್ಕೋಬೇಕು. ಒನ್ ಈಸ್ ರಿಮೆಂಬರ್ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಎರಡನೇದು ಆನಯಾನಿಕ್ ಕಾಂಪ್ಲೆಕ್ಸ್. ಮೂರನೇದು ನ್ಯೂಟ್ರಲ್ ಕಾಂಪ್ಲೆಕ್ಸ್. ಇವು 3 ಅರ್ಥ ಮಾಡ್ಕೊಳ್ಳಿ. ಈಗ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಂತ ಅಂದ್ರೆ ರಿಮೆಂಬರ್ ಫಸ್ಟ್ coordination sphere will be there, then there will be ionic sphere, ಅಥವಾ then there will be positive charge. ಈಗ ಫಾರ್ ಎಕ್ಸಾಂಪಲ್ ನೋಡಿ, CONS3 6Cl3 ಅಂದ್ರೆ ನೋಡಿ, ಇದು ಕ್ಯಾಟಯಾನ್ ಹೌದಾ, ಇದು ಕ್ಯಾಟಯಾನ್, ಇದು ಆನಯಾನ್. ಅದಕ್ಕೆ ನಾವು ಇದನ್ನು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅದು ಆನಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟು ಸಿಂಪಲ್ ಅಯಾನ್ ಇರ್ತದೆ, ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಇರ್ತದೆ, ಅಂದ್ರೆ ಕೋಆರ್ಡಿನೇಷನ್ ಸ್ಪಿಯರ್ ಇರ್ತದೆ. ಫಾರ್ ಎಕ್ಸಾಂಪಲ್ K4FeCN6 ನೋಡಿ, ಇದರಲ್ಲಿ ಇದು ಕ್ಯಾಟಿಯಾನ್ ಅಂತ ಅಂದಮೇಲೆ ಇದು ಆನಿಯಾನ್ ಅಲ್ವಾ, ಲೈಕ್ ದಟ್. ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಔಟ್ಸೈಡ್ ದ ಸ್ಪಿಯರ್ ಚಾರ್ಜ್ ಇರೋದಿಲ್ಲ, ಅಯಾನ್ಸು ಇರೋದಿಲ್ಲ. ದಟ್ ಈಸ್ ಫಾರ್ ಎಕ್ಸಾಂಪಲ್ CONS3 ಥ್ರೈಸ್ Cl3 ನೋಡಿ, ಹೊರಗಡೆ ಏನೂ ಇಲ್ಲ. ಆರ್ NiCO4 ಇದು ನೋಡಿ, ಹೊರಗಡೆ ಏನೂ ಇಲ್ಲ. ಸೊ ದೀಸ್ ಆರ್ ನ್ಯೂಟ್ರಲ್ ಕಾಂಪ್ಲೆಕ್ಸಸ್. ಇವು 3 ನಮಗೆ ಬೇಕೇ ಬೇಕಾಗ್ತದೆ IUPAC ನಾಮನ್ಕ್ಲೇಚರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ IUPAC ನಾಮನ್ಕ್ಲೇಚರಲ್ಲಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗುವಂಥ ರೀತಿಯಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳನ್ನ ಹೇಳ್ತೀನಿ. ಇಲ್ಲಿ ಡಿಟೇಲ್ ಆಗಿ ರೂಲ್ಸನ್ನು ನೆನಪಿಟ್ಕೋಬೇಕಂತೇನಿಲ್ಲ. ಫಸ್ಟ್ ಏನಂತಂದ್ರೆ ರಿಮೆಂಬರ್ ಕ್ಯಾಟಯಾನ್ is named first, then anion. Cation should be named first, then anion. ಅದಾದ್ಮೇಲೆ ಆನಿಯಾನ್ ನೆನ್ಪಿಟ್ಕೊಳ್ಳಿ. ದೆನ್ ಕ್ಯಾಟಿಯಾನ್ ನೇಮ್ ಮಾಡಬೇಕಾದ್ರೆ ಆರ್ ಎನಿ ರಿಮೆಂಬರ್, ಫಸ್ಟ್ ಆಫ್ ಆಲ್ ಕಾಂಪ್ಲೆಕ್ಸ್ ಅಯಾನ್ ಈಸ್ ನೇಮ್ಡ್ ಇನ್ ದ ಆರ್ಡರ್. ಯಾವ ಆರ್ಡರ್ ಅಲ್ಲಿ ಕಾಂಪ್ಲೆಕ್ಸ್ ಅಯಾನ್ ಅನ್ನ ನೇಮ್ ಮಾಡಬೇಕು ಅಂತ ಅಂದ್ರೆ ರಿಮೆಂಬರ್ ಫಸ್ಟ್ ವಾಟ್ ಎವರ್ ದ ಕಾಂಪ್ಲೆಕ್ಸ್ ಅಯಾನ್ ನಿಮಗೇನು ಕಾಣಿಸ್ತದೆ ಅದರಲ್ಲಿ ಲಿಗ್ಯಾಂಡ್ ಅನ್ನ ಮೊದಲು ನೇಮ್ ಮಾಡಬೇಕು, ಫಾಲೋಡ್ ಬೈ ಮೆಟಲ್ ಅಯಾನ್. ಮೆಟಲ್ ಅಯಾನ್ ಆದಮೇಲೆ ಆಕ್ಸಿಡೇಷನ್ ನಂಬರ್ ಬ್ರಾಕೆಟ್ ಅಲ್ಲಿ ಇರಬೇಕು. ನಾರ್ಮಲ್ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್ ಅಲ್ಲ, ನಾರ್ಮಲ್ ಬ್ರಾಕೆಟ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಇನ್ ದ ರೋಮನ್ ಲೆಟರ್, ಆಕ್ಸಿಡೇಷನ್ ನಂಬರ್ ಇನ್ ದ ರೋಮನ್ ಲೆಟರ್ ಇರಬೇಕು. ರಿಮೆಂಬರ್ ಈಗ ಇದರಲ್ಲಿ ಮೂರನೇದು ಲಿಗ್ಯಾಂಡ್ ನೇಮಿಂಗ್ ಆಸ್. ಲಿಗ್ಯಾಂಡ್ ಅನ್ನು ನಾವು ಹೇಗೆ ನೇಮ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊ. ಲಿಗ್ಯಾಂಡ್ ಅನ್ನು ಹೇಗೆ ನೇಮ್ ಮಾಡಬೇಕೀಗ ಅದರಲ್ಲಿ ಫಸ್ಟ್ ಒನ್ ರಿಮೆಂಬರ್, ಇಫ್ ಮೋರ್ ದ್ಯಾನ್ ಒನ್ ಲಿಗ್ಯಾಂಡ್, if more than one ligand is present, then it should be named as di, tri, tetra, etc. Remember, if ligand name already contains, if ligand name is already contains di-tri, then instead of that remember bis tris is used. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಥೇನ್ 1,2 ಡೈಅಮೈನ್ ಇದೆ ನೋಡಿ, ಲಿಗ್ಯಾಂಡ್ ನೇಮ್ ಅಲ್ಲೇ ಡೈ ಇದೆ,
ಅಂದಮೇಲೆ ಅದಕ್ಕೆ ನಾವು ಡೈ ಹಚ್ಚೋಂಗಿಲ್ಲ, ಅದಕ್ಕೆ ಬಿಸ್ ಅಂತ ಹಚ್ಚಬೇಕು. 3 ಲಿಗ್ಯಾಂಡ್ ಇದ್ರೆ ಟ್ರಿಸ್ ಅಂತ ಹಚ್ಚಬೇಕು. ಇಫ್ ದ ಲಿಗ್ಯಾಂಡ್ ನೇಮ್ ಆಲ್ರೆಡಿ ಕಂಟೇನ್ಸ್ ದಟ್ ಬೈ ಡೈ ಟ್ರೈ ಲೈಕ್ ದಟ್, ದೆನ್ ಸೊ ನೇಮ್ಡ್ ಬೇಸ್ಡ್ ಆನ್ ಚಾರ್ಜ್, ನೇಮ್ಡ್ ಬೇಸ್ಡ್ ಆನ್ ಚಾರ್ಜ್ ನಾ ಆಲ್ರೆಡಿ ಇದನ್ನ ಹೇಳಿದ್ದೀನಿ. ಸೊ ಇಫ್ ಇಟ್ ಈಸ್ ನೆಗೆಟಿವ್ ಚಾರ್ಜ್ ಇತ್ತಂದ್ರೆ ಓ ಅಂತ ಎಂಡ್ ಆಗಬೇಕು, ಪಾಸಿಟಿವ್ ಇದ್ರೆ IUM, ನ್ಯೂಟ್ರಲ್ ಇದ್ರೆ ಆಸ್ ಇಟ್ ಈಸ್. ರಿಮೆಂಬರ್. ದೆನ್ ಮೋರ್ ದ್ಯಾನ್ 1 ಟೈಪ್ ಲಿಗ್ಯಾಂಡ್ ಇತ್ತಂದ್ರೆ ದೆನ್ ದರ್ ಶುಡ್ ಬಿ ನೇಮ್ಡ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ರಿಮೆಂಬರ್, ದರ್ ಶುಡ್ ಬಿ ನೇಮ್ಡ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಅಲ್ಲಿ ನೇಮ್ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇರಬೇಕಾಗ್ತದೆ. ರಿಮೆಂಬರ್ ದಟ್. ನೌ ನೆಕ್ಸ್ಟ್ ವಿಲ್ ಸಿ, ಇದು ಲಿಗ್ಯಾಂಡ್ ಬಗ್ಗೆ. ಲಿಗ್ಯಾಂಡ್ ನೇಮ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈಗ ಮೆಟಲ್ ಅಯಾನ್ ನೇಮ್ ಮಾಡೋದು ಹೇಗೆ? ರಿಮೆಂಬರ್, ಮೆಟಲ್ ಅಯಾನ್ ಇನ್ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಇಲ್ಲಿ ನಮಗೆ ಆ ಕಾಂಪ್ಲೆಕ್ಸ್ ಡಿಫ್ರೆನ್ಸಿಯೇಷನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಇತ್ತಂದ್ರೆ ಹಿಯರ್ ನೇಮ್ ಆಫ್ ದ ಮೆಟಲ್ ಅಯಾನ್ ಆಸ್ ಇಟ್ ಈಸ್, ನೇಮ್ ಈಸ್ ಆಸ್ ಇಟ್ ಈಸ್. ಆನಯಾನಿಕ್ ಕಾಂಪ್ಲೆಕ್ಸ್ ಇದ್ರೆ, ಆನಯಾನಿಕ್ ಕಾಂಪ್ಲೆಕ್ಸ್ ಇದ್ರೆ ನೇಮ್ ಎಂಡ್ ವಿತ್ 8 ಅಂತ, ನೇಮ್ ಎಂಡ್ ವಿತ್ 8. ರಿಮೆಂಬರ್. ದೆನ್ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ರೆ, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ರೆ once again name is as it is, name should be as it is. Neutral complex idre name should be as it is. Remember, like this we are going to name the metal ion. Then oxidation number in Roman letter. ರೋಮನ್ ಲೆಟರ್. ರಿಮೆಂಬರ್, ಇವಿಷ್ಟು ಸಿಂಪಲ್ ಫಸ್ಟ್ ಲೆವೆಲ್ ರೂಲ್ಸ್. ಇದು ಇಷ್ಟು ರೂಲ್ ಗೊತ್ತಿದ್ರು ಕೂಡ, ಯಾಕಂದ್ರೆ ಒಂದು ಕ್ವಶನಿಗೆ 4 ಆಪ್ಷನ್ ಕೊಟ್ಟಿರ್ತಾರೆ, ನಾವು ಭಾಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಇಷ್ಟು ರೂಲ್ ನಮ್ಗೆ ಗೊತ್ತಿದ್ರು ಸಾಕಾಗ್ತದೆ. ಈಗ ನೋಡಿ ಒಂದಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣಂತೆ. ಫಸ್ಟ್ ಒನ್ ಎಕ್ಸಾಂಪಲ್ ನೋಡಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಲ್ಲಿ ಸಿಲ್ವರ್ ಇದೆ, NH3 ಟ್ವೈಸ್ Cl ಇದೆ, ಹೌದಾ? ಕ್ಯಾಟಿಯಾನಿಕ್ ಕಾಂಪ್ಲೆಕ್ಸ್ ಇದು. ಸೊ ಯಾಕಂದ್ರೆ ಇದು ಪೂರ್ತಿ ಕ್ಯಾಟಿಯಾನ್ ಬರ್ತದೆ, ಇದು ಆನಿಯಾನ್ ಬರ್ತದೆ. ಕ್ಯಾಟಿಯಾನ್ ನೇಮ್ಡ್ ಫಸ್ಟ್, ಅದರಲ್ಲಿ ಲಿಗ್ಯಾಂಡ್ ನೇಮ್ಡ್ ಫಸ್ಟ್. ಅಮೈನ್ ಇದೆ, ಸೊ ಡೈ ಅಮೈನ್. ಸಿ ಇದು ಬೋರ್ಡ್ ಎಕ್ಸಾಮ್ ಅಲ್ಲ, ಅದಕ್ಕೆ ನೀವು ಇಲ್ಲಿ AA ಇರಬೇಕಾ ಸಿಂಗಲ್ M ಇರಬೇಕಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಯಾವಾಗಲೂ ಹೇಗಿರ್ತದೆ ಅಂತಂದ್ರೆ, ಆಲ್ವೇಸ್ ರಿಮೆಂಬರ್, M ಕೊಟ್ಟೆ ಆಪ್ಷನ್ ಕೊಟ್ಟಿರ್ತಾರೆ. ಈಗ ಒಂದು ಆಪ್ಷನ್ ಅಲ್ಲಿ M ಕೊಟ್ಟೆ, ಇನ್ನೊಂದು ಆಪ್ಷನ್ ಅಲ್ಲಿ ಸಿಂಗಲ್ M ಕೊಟ್ಟು ಕನ್ಫ್ಯೂಸ್ ಮಾಡೋದಿಲ್ಲ ಅವ್ರು ಯಾವಾಗಲೂ. ಸೊ ಡೈ ಅಮೈನ್, ಸಿಲ್ವರ್ ಇದೆ, ಹೌದಾ? ಸೊ ಐ ವಿಲ್ ರೈಟ್ ಎಸ್ ಸಿಲ್ವರ್ ಓನ್ಲಿ. ಸೊ ಬ್ರಾಕೆಟ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕು. ಕ್ಲೋರೈಡ್, ಐ ವಿಲ್ ರೈಟ್ ಇಟ್ ಹಿಯರ್. ಸೊ ನೋ, ಡೈಅಮೈನ್ ಸಿಲ್ವರ್ ಆಕ್ಸಿಡೇಷನ್ ಸ್ಟೇಟ್ ನೋಡಿ, X ಅಂತ ಇಟ್ಕೊಳ್ಳಿ, NH3 ನ್ಯೂಟ್ರಲ್ ಇದೆ, ಇದು -1 ಇದೆ. ಸೊ ಯು ವಿಲ್ ಗೆಟ್ ದ ಆಕ್ಸಿಡೇಷನ್ ಸ್ಟೇಟ್ as 1. Then remember, next one, in this case, here potassium first, I will write it here. Okay, confuse agodu beda. Potassium first, potassium ಮೊದಲು ಬರೀಬೇಕು, right? How many potassium we will not write? We will never write. ಯಾಕಂತಂದರೆ ಬಹಳ ವರ್ಷದಿಂದ ನಾವು ಇದನ್ನು ಕಲಿತಾ ಬಂದಿದ್ದೀವಿ. ಯಾವುದೇ ಫಾರ್ಮುಲಾದಲ್ಲಿ ನಂಬರ್ ಆಫ್ ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್ ಅಥವಾ ಅಯಾನ್ಸ್ ವಿಲ್ ನಾಟ್ ಇಂಡಿಕೇಟ್. ಈಗ ಅಲ್ಯೂಮಿನಿಯಂ ಸಲ್ಫೇಟ್ ಫಾರ್ಮುಲಾ ಏನು? Al2SO4 ಥ್ರೈಸ್ ಅಲ್ವಾ? ಸೊ ಅದರಲ್ಲಿ ವಿಲ್ ನಾಟ್ ರೈಟ್ ಡೈ ಅಲ್ಯೂಮಿನಿಯಂ ಟ್ರೈಸಲ್ಫೇಟ್.
ಬರೀ Al2SO4 ಥ್ರೈಸ್ ಅಂತ ಅಷ್ಟೇ ಬರೀತೀರಿ. ಸೊ ಅದಕ್ಕೆ ಇಲ್ಲೂ ಕೂಡ ಅದನ್ನು ಫಾಲೋ ಮಾಡಿದಾಗ ರಿಮೆಂಬರ್ ಪೊಟ್ಯಾಷಿಯಂ ಅಷ್ಟೇ ಹೆಕ್ಸಾಸಯನೈಡೋ, ರಿಮೆಂಬರ್ ಹೆಕ್ಸಾಸಯನೈಡೋ, ಯಾಕಂದ್ರೆ ಸಯನೈಡೋ ಲಿಗ್ಯಾಂಡ್ ಹೆಸರು ಹೆಕ್ಸಾ ಇದೆ 6. ದೆನ್ ಐರನ್ ನೋಡಿ, ಐ ವಿಲ್ ರೈಟ್ ಎಸ್ ಫೆರ್ರೇಟ್. ಯಾಕೆ ಫೆರ್ರೇಟ್ ಬರೀಬೇಕು? ಫೆರ್ರೇಟ್ ಬಿಕಾಸ್ ಐರನ್ ಈಸ್ ಇನ್ ದ ನೆಗೆಟಿವ್ ಕಾಂಪ್ಲೆಕ್ಸ್, ಆನಿಯೋನಿಕ್ ಕಾಂಪ್ಲೆಕ್ಸ್. ಮೆಟಲ್ ನೇಮ್ ಎಂಡ್ ಅಪ್ ವಿತ್ 8 ಅಂತ ಬರೆದ್ವಿ, ಹೌದಾ? ಸೊ ಫೆರ್ರೇಟ್ ಆಕ್ಸಿಡೇಷನ್ ಸ್ಟೇಟ್ ಬಂದ್ಬಿಟ್ಟು K4 ಇದೆ, 2 ಬರ್ತದೆ. ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇದನ್ನ. ದೆನ್ ಹಿಯರ್ ಈ ಕೇಸಲ್ಲಿ ನೋಡಿ, ಥರ್ಡ್ ಕೇಸಲ್ಲಿ ಹಿಯರ್ ಪ್ಲಾಟಿನಮ್ NS3 4 ಟೈಮ್ಸ್ ಇದೆ, ಹೌದಾ? ಸೊ ಟೆಟ್ರಾ ಅಮೈನ್ ಡೈಕ್ಲೋರೈಡ್ ಪ್ಲಾಟಿನಮ್ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದೆ. ಸೊ ಹೆನ್ಸ್ ಐ ಹ್ಯಾವ್ ಟು ರೈಟ್ ಓನ್ಲಿ ಪ್ಲಾಟಿನಮ್, ರಿಮೆಂಬರ್. ಸೊ ಆಸ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿ, ಇದು X 0 ಇದೆ, X ಇದು 0 -2, ಸೊ ದಟ್ +2 ಬರ್ತದೆ ಆನ್ಸರ್. ಸೊ ದಿಸ್ ಕಾಂಪ್ಲೆಕ್ಸ್ ಇದರಲ್ಲಿ ನೋಡಿ 2 ಲಿಗ್ಯಾಂಡ್ ಇದೆ, ಹೌದಾ? ಸೊ ಇಲ್ಲೂ ಕೂಡ 2 ಲಿಗ್ಯಾಂಡ್ ಇತ್ತು, ಅಲ್ಫಾಬೆಟಿಕಲಿ ಅಮೈನ್ ತಗೊಂಡ್ವಿ, ಇಲ್ಲೂ ಕೂಡ ಅಮೈನ್ ತಗೊಳ್ಳಿ. ಸೊ ಟೆಟ್ರಾ ಅಮೈನ್, ಟೆಟ್ರಾ AMMINE, ಟೆಟ್ರಾ ಅಮೈನ್, ರೈಟ್? ಕ್ಲೋರೈಡೋ ಯಾಕೆ ಅಂತ ಅಂದ್ರೆ ಈ ಕೇಸಲ್ಲಿ ಕ್ಲೋರೈಡ್ ಇಸ್ ನೆಗೆಟಿವ್ ಚಾರ್ಜ್. ದೆನ್ ಕೋಬಾಲ್ಟ್, ಇದು ನೋಡಿ ಕ್ಯಾಟಿಯಾನಿಕ್ ಕಾಂಪ್ಲೆಕ್ಸ್ ಇದೆ, ಹೆನ್ಸ್ ಐ ಹ್ಯಾವ್ ಟು ರೈಟ್ ಕೋಬಾಲ್ಟ್. ಬ್ರಾಕೆಟ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿ. NS3 ಇಸ್ ನ್ಯೂಟ್ರಲ್, Cl ಇಸ್ -1 ಅಂದ್ರೆ -2, ಇದು -1 ಅಂದ್ರೆ X -3 = 0, X is equal to +3. ಹೊರಗಡೆ 1 ಕ್ಲೋರೈಡ್ ಇದೆ, ಹೆನ್ಸ್ ಐ ಹ್ಯಾವ್ ಟು ರೈಟ್ ಕ್ಲೋರೈಡ್. ದೆನ್ ಈ ಕಾಂಪ್ಲೆಕ್ಸ್ ನೋಡಿ, NS3 4 ಇದೆ, ಟೆಟ್ರಾ ಅಮೈನ್ ಕಾಪರ್ ಕ್ಯಾಟಿಯಾನಿಕ್ ಕಾಂಪ್ಲೆಕ್ಸ್, ಹೆನ್ಸ್ ಐ ಹ್ಯಾವ್ ಟು ರೈಟ್ ಕಾಪರ್ 2 ಆಕ್ಸಿಡೇಷನ್ ಸ್ಟೇಟ್. 2 ಯಾಕಂದ್ರೆ ಇದು X, ಇದು ನ್ಯೂಟ್ರಲ್, ಸಲ್ಫೇಟ್ ಇಸ್ -2, ಸೊ X -2 = 0, X is equal to +2. ಸೊ ಹೊರಗಡೆ ಸಲ್ಫೇಟ್ ಇರುವಂಥದ್ದು ಲೈಕ್ ದಿಸ್. ದೆನ್ ಸಿಕ್ಸ್ತ್ ಒನ್ ನೋಡಿ, ಡೈಅಮೈನ್ ಇದೆ, Cl2, ಇದು NS2CS3 ಅಂದ್ರೆ ಇದು ಮಿಥೈಲ್ ಅಮೈನ್, ರಿಮೆಂಬರ್. ಅದಕ್ಕೆ ಐ ವಿಲ್ ರೈಟ್ ಇಟ್ ಆಸ್ ಡೈಅಮೈನ್ ಡೈಕ್ಲೋರೈಡೋ, ಇದು ಮಿಥೈಲ್ ಅಮೈನ್, ನ್ಯೂಟ್ರಲ್ ಲಿಗ್ಯಾಂಡ್, ಅದು ಮಿಥೈಲ್ ಅಮೈನ್ ಅಥವಾ ಮಿಥನಮೈನ್ ಅಂತಲೂ ಬರೀಬೋದು, ಅಲ್ಲಿ ಡಿಪೆಂಡಿಂಗ್ ಆನ್ ದ ಆಪ್ಷನ್. ಮಿಥೈಲ್ ಅಮೈನ್ ಪ್ಲಾಟಿನಮ್, ಇದು ಪ್ಲಾಟಿನಮ್ ಬ್ರಾಕೆಟ್ ಅಲ್ಲಿ. ಸೊ ನೋಡಿ ಇದು ನ್ಯೂಟ್ರಲ್, ಇದು -2, ಇದು -1, ಸೊ ಅಂದ್ರೆ +3 ಬರ್ತದೆ, ರೈಟ್? ಸೊ ಕ್ಲೋರೈಡ್ ಲೈಕ್ ದಿಸ್. ಸೊ ರಿಮೈನಿಂಗ್ ಯು ಕ್ಯಾನ್ ಪ್ರಾಕ್ಟೀಸ್. ಇಲ್ಲಿ ಇಷ್ಟೇ, ಇಲ್ಲಿ ವಾಟರ್ ಹೊರಗಡೆ ಇದ್ರೆ ಡೈಹೈಡ್ರೇಟ್, ಮೋನೋಹೈಡ್ರೇಟ್ ಅಂತ ಇಂಡಿಕೇಟ್ ಮಾಡ್ತೀವಿ. ನೋಡಿ ಹೇಳ್ತೀನಿ, ಇಲ್ಲಿ ನೋಡಿ 4 ಇದೆ, ಟೆಟ್ರಾ ಅಕ್ವಾ ಬರ್ತದೆ, ಇದು ಡೈಕ್ಲೋರೈಡೋ ಕ್ರೋಮಿಯಂ, ಆಕ್ಸಿಡೇಷನ್ ಸ್ಟೇಟ್ 3 ಬರ್ತದೆ, 3 ಕ್ಲೋರೈಡ್ ಡೈಹೈಡ್ರೇಟ್, ಇಲ್ಲಿ ಕ್ಲೋರೈಡ್ ಮೋನೋಹೈಡ್ರೇಟ್. ಸೊ ಇದರಲ್ಲಿ ಪೆಂಟಾಮೈನ್, ಕ್ಲೋರೈಡೋ, ಕೋಬಾಲ್ಟ್ 3, ಇದರಲ್ಲೂ ಕೂಡ ಕ್ಲೋರೈಡ್. ಸೊ ಈ ರೀತಿಯಾಗಿ ಎನಿ IUPAC ನೇಮ್, ಹಂಗೆ ನೋಡಿದ್ರೆ IUPAC ನಾಮಿಕ್ಲೇಚರ್ ಬೋರ್ಡ್ಗಿಂತ ಕಾಂಪಿಟೇಟಿವ್ದಲ್ಲಿ ಈಸಿ ಆಗ್ತದೆ. ಯಾಕಂದರೆ ಒಂದು ಸ್ವಲ್ಪ ನಿಮಗೆ ಲಿಗ್ಯಾಂಡ್ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು, ಅಥವಾ ಹೇಗೆ ಲಿಗ್ಯಾಂಡ್ ನೇಮ್ ಮಾಡಬೇಕು ಅನ್ನೋದು ಗೊತ್ತಿದ್ರು ಕೂಡ ಆನ್ಸರ್ ಬಂದ್ಬಿಡ್ತದೆ. ಯಾಕಂದ್ರೆ ಆಪ್ಷನ್ ಕೊಟ್ಟಿರ್ತಾರೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ವಿಲ್ ಸಿ ನೇಮ್ ಟು ಫಾರ್ಮುಲಾ ಹೇಗೆ ಬರೀಬೇಕು ಅಂತ. ಈಗ ಫಾರ್ಮುಲಾ ಟು ನೇಮ್ ನೋಡಿದ್ವಿ, ನೇಮ್ ಟು ಫಾರ್ಮುಲಾ ಹೇಗೆ ಬರೀಬೇಕು? ಸೊ ನೇಮ್ ಟು ಫಾರ್ಮುಲಾ ಹೇಗೆ ಬರೀಬೇಕು ಅಂದರೆ
by thinking in reverse order. ಥಿಂಕಿಂಗ್ ಇನ್ ರಿವರ್ಸ್ ಆರ್ಡರ್. ಸೊ ಅದನ್ನು ಕೂಡ ಹೇಳ್ಕೊಡ್ತೀನಿ ನೋಡಿ. ರಿವರ್ಸ್ ಆರ್ಡರ್ದಲ್ಲಿ ಹೆಂಗೆ ಥಿಂಕ್ ಮಾಡ್ತೀರಿ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಇಲ್ಲೇ ಇದೆ ನಿಮಗೆ. ಇಲ್ಲಿ ಟೆಟ್ರಾ ಅಮೈನ್ ಅಕ್ವಾ ಕ್ಲೋರೈಡೋ ಕೋಬಾಲ್ಟ್ 3 ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿದ ತಕ್ಷಣ ಗೊತ್ತಾಗ್ತದ ಕೋಬಾಲ್ಟ್ ಇಸ್ ಅ ಮೆಟಲ್ ಅಯಾನ್. ಸೊ ಫಸ್ಟ್ ಯು ರೈಟ್ ದಟ್ ಕೋಬಾಲ್ಟ್, ರೈಟ್? ಕೋಬಾಲ್ಟ್ ಬರೆದು ಬಿಟ್ರಿ, ಕೋಬಾಲ್ಟ್ ಅಂತ ಬರೆದು ಬಿಡ್ತೀರಿ. ನೆಕ್ಸ್ಟು ಕಂಪ್ಲೀಟ್ ಅಯಾನಿಕ್ ಸ್ಪಿಯರ್, ರೈಟ್? ಕೋಆರ್ಡಿನೇಷನ್ ಸ್ಪಿಯರ್ 3 ಆದ್ಮೇಲೆ ಕ್ಲೋರೈಡ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ದರ್ ಶುಡ್ ಬಿ 1 Cl. ಎಷ್ಟು Cl ಇದೆ ಮುಂದೆ ನೋಡೋಣಂತೆ, ಬಟ್ 1 Cl ಅಂತೂ ಬರೀಬಹುದು. ನೆಕ್ಸ್ಟ್ ಟೆಟ್ರಾ ಅಮೈನ್, ಟೆಟ್ರಾ ಅಮೈನ್ ಇದೆಯಾ? ಫಸ್ಟ್ NH3 ಬರೆದು ಬಿಡಿ. ದೆನ್ ಅಕ್ವಾ ಅಂತ ಇದೆ, ಸೊ ಅಕ್ವಾ ಅಂತ ಇದೆ, H2O ಬರೆದು ಬಿಡಿ ಲೈಕ್ ದಿಸ್. ಬಟ್ ಇದು ಫಾರ್ಮುಲಾ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ನೋಡಿ Cl2 ಬರೆದಿದ್ದಾರೆ. ಯಾಕೆ ಬರೆದಿದ್ದಾರೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ. ಸೊ Cl2 ಫಾರ್ಮುಲಾ ಕಂಪ್ಲೀಟ್ ಆಗಿಲ್ಲ. ಏನು ಮಾಡ್ಬೇಕೀಗ ಅಂತ ಅಂದರೆ ಥಿಂಕ್ ರಿವರ್ಸ್ ಅಂತ ಹೇಳಿದೆ ನಾನು. ಈಗ ಆಕ್ಸಿಡೇಷನ್ ಸ್ಟೇಟ್ ಇಸ್ +3, ಹೌದಾ? ಇದು +3 ಇದ್ರೆ NH3 ನ್ಯೂಟ್ರಲ್ ಇದೆ, ಇದು ನ್ಯೂಟ್ರಲ್ ಇದೆ. ಹಾಗಾದ್ರೆ ಟೋಟಲ್ ಚಾರ್ಜ್ ಆನ್ ದಟ್ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್ ಏನು ಬರಬೇಕು? ಸೊ ಕಮೈನ್ ಅಕ್ವಾ ಅಂತ ಕ್ಲೋರೈಡೋ. ಸೊ ಇನ್ನೊಂದು ಕ್ಲೋರೈಡ್ ಒಳಗಡೆನೆ ಇದೆ, ಹೌದಾ? ಸೊ ಇನ್ನೊಂದು ಕ್ಲೋರೈಡ್ ಒಳಗಡೆನೆ ಇದೆ, ಅಕ್ವಾ ಕ್ಲೋರೈಡೋ. ಸೊ ಐ ವಿಲ್ ರೈಟ್ ಇಟ್ ಲೈಕ್ ದಿಸ್, ರೈಟ್? ಸೊ ವಾಟರ್ 0 ಆಯ್ತು, ಇದು -1 ಇದೆ, ಹೌದಾ? ಈಸ್ ಈಕ್ವಲ್ ಟು ಎಷ್ಟಾಯ್ತು? ಇದು 2 ಆಯ್ತು. ಅಂದ್ರೆ ಇದ್ರ ಮೇಲೆ ಚಾರ್ಜ್ +2 ಆಯ್ತು, ಕಾಂಪ್ಲೆಕ್ಸ್ ಮೇಲೆ ಚಾರ್ಜ್ +2 ಆಯ್ತು. ಅಂದ್ರೆ ಹೊರಗಡೆ ಎಷ್ಟು Cl ಬೇಕು ನಮಗೆ ಆ +2 ಅನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ? ದ್ಯಾಟ್ ವಿ ಹ್ಯಾವ್ ಟು ರೈಟ್. ಎಷ್ಟು Cl ಬೇಕೀಗ ನಮಗೆ? 2 Cl ಬೇಕು, ಹೌದಾ? ಬಿಕಾಸ್ ಆಫ್ ದಿಸ್ ರಿಮೆಂಬರ್ Cl2 ಇಸ್ ರಿಟರ್ನ್. ಸಿಮಿಲರ್ಲಿ ಹಿಯರ್ ಪೊಟ್ಯಾಷಿಯಂ ಟೆಟ್ರಾ ಹೈಡ್ರಾಕ್ಸೈಡೋ ಜಿಂಕೇಟ್, ನೋಡಿ ಮೆಟಲ್ ಅಯಾನ್ ಜಿಂಕ್ ಬರೆದು ಬಿಟ್ರಿ. ಹೈಡ್ರಾಕ್ಸೈಡೋ ಅಂತಂದ್ರೆ OH, ಟೆಟ್ರಾ ಇದೆ, ಟೆಟ್ರಾ ಬರ್ದಿರಿ. ದೆನ್ K2 ಹೇಗೆ ಬಂತು ನೋಡಿ? ಪೊಟ್ಯಾಷಿಯಂ ಫಸ್ಟ್ K ಬರೆದು ಬಿಡ್ತೀರಿ. ಆಲ್ವೇಸ್ ರಿಮೆಂಬರ್ ಪೊಟ್ಯಾಷಿಯಂ ಲಿಥಿಯಂ ವಿಲ್ ನೆವರ್ ಆಕ್ಟ್ ಆಸ್ ಇನ್ ದಿಸ್ ಕೇಸ್ ಇನ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಆಸ್ ಅ ಮೆಟಲ್. ಸೊ ಹೊರಗಡೆನೇ ಇರುವಂಥದ್ದು. ಸೊ ಅದಕ್ಕೆ ಪೊಟ್ಯಾಷಿಯಂ ಬರೆದು ಬಿಟ್ರಿ. ಎಷ್ಟು 2 ಪೊಟ್ಯಾಷಿಯಂ ಹೇಗೆ ಬರ್ತದೆ ಅಂತಂದ್ರೆ ಜಿಂಕ್ ಆಕ್ಸಿಡೇಷನ್ ಸ್ಟೇಟ್ 2 ಕೊಟ್ಟಿದ್ದಾರೆ. ದೆನ್ ಹೈಡ್ರಾಕ್ಸೈಡ್ ಇಸ್ -4 ಈಕ್ವಲ್ ಟು -2 ಆಯ್ತಾ? ಅಂದ್ರೆ ಈ ಕಾಂಪ್ಲೆಕ್ಸ್ ಅಯಾನ್ ಮೇಲೆ -2 ಆದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಹೌ ಮೆನಿ ಪೊಟ್ಯಾಷಿಯಂ ಇಸ್ ನೀಡೆಡ್? ವಿ ನೀಡ್ 2. ಅದಕ್ಕೆ ಆನ್ಸರ್ K2. ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಟ್ರೈ ಆಕ್ಸೈಲೇಟ್ ಅಲ್ಯೂಮಿನೇಟ್ ಅಂತ ಇದೆ, ಅಂದ್ರೆ ಮೆಟಲ್ ಅಯಾನ್ ಇಸ್ ಅಲ್ಯೂಮಿನೇಟ್, ನೋ ಡೌಟ್ ಇನ್ ಇಟ್. ಟ್ರೈ ಆಕ್ಸೈಲೇಟು ಅಂತ ಇದೆ ಅಂದ್ರೆ C2O4 ಐ ಹ್ಯಾವ್ ಟು ರೈಟ್ ಇಟ್ ಆಸ್ ಥ್ರೈಸ್. ಲಿಗ್ಯಾಂಡ್ಸ್ ಎಲ್ಲ ಮುಗೀತು, ರೈಟ್? ಪೊಟ್ಯಾಷಿಯಂ ನೋಡಿ, ಪೊಟ್ಯಾಷಿಯಂ ಹೊರಗಡೆ ಕೊಟ್ಟಿದ್ದಾರೆ, K ಅಂತ ಬರೀತೀನಿ. ಈಗ ಇದು ಫಾರ್ಮುಲಾ ಕರೆಕ್ಟ್ ಅಲ್ಲ. ಪೊಟ್ಯಾಷಿಯಂ ಎಷ್ಟು ಬೇಕು? ಡಿಪೆಂಡಿಂಗ್ ಆನ್ ದ ಚಾರ್ಜ್ ಆನ್ ದ ಕಾಂಪ್ಲೆಕ್ಸ್ ಅಯಾನ್. ಚಾರ್ಜ್ ಎಷ್ಟಾಗ್ತದೆ ನೋಡಿ. ಅಲ್ಯೂಮಿನಿಯಂ 3 ಕೊಟ್ಟಿದ್ದಾರೆ, 3. C2O4 is having 2- ಚಾರ್ಜ್. 2- ಅಂತಂದ್ರೆ -4 ಬರೀತೀನಿ ನಾನು, ಸಾರಿ -6 ಬರೀಬೇಕು. ಯಾಕಂದ್ರೆ -6 ಬರೀಬೇಕು ನೋಡಿ ಇಲ್ಲಿ, ಬಿಕಾಸ್ 3 ಲಿಗ್ಯಾಂಡ್ಸ್ ಆರ್ ದೇರ್. 1 C2O4 -2, 3 ಲಿಗ್ಯಾಂಡ್ -6 ಈಕ್ವಲ್ ಟು -3. ಅಂದ್ರೆ ಇದ್ರ ಮೇಲೆ ಚಾರ್ಜ್ ನಮಗೆ -3 ಬಂದ್ರೆ ಎಷ್ಟು ಬೇಕು ನಮಗೆ ಪೊಟ್ಯಾಷಿಯಂ ನ್ಯೂಟ್ರಲೈಸ್ ಮಾಡೋದಕ್ಕೆ? K3. ಸೊ ದ ಫಾರ್ಮುಲಾ ಆಫ್ ದಿಸ್ ಕಾಂಪ್ಲೆಕ್ಸ್ ಇಸ್ K3Al C2O4 ಥ್ರೈಸ್. ಲೈಕ್ ದಿಸ್ ವಿ ಹ್ಯಾವ್ ರಿಟರ್ನ್. ಇದಾದ್ಮೇಲೆ ಇಲ್ಲಿ ನೋಡಿ ಉಳಿದಿದ್ದು 3 ನೀವು ಸಾಲ್ವ್ ಮಾಡಿ. ಇದನ್ನೊಂದು ಸಾಲ್ವ್ ಮಾಡ್ತೀನಿ ನಾನು, ರೈಟ್? ನೋಡಿ ಕೋಬಾಲ್ಟ್ ಇದೆ. ಸೊ ಕೋಬಾಲ್ಟ್ ವಿಲ್ ರೈಟ್ ದ ಕೋಬಾಲ್ಟ್ ಫಸ್ಟ್. ಡೈಕ್ಲೋರೈಡೋ ಇದೆ, Cl2. ಬಿಸ್ ಈಥೇನ್ 1,2 ಡೈಅಮೈನ್ ಇದೆ, ಅಂದ್ರೆ ಐ ವಿಲ್ ರೈಟ್ En ಟ್ವೈಸ್ ಅಂತ ಬರೀತೀನಿ. ಸ್ಕ್ವೇರ್ ಬ್ರಾಕೆಟ್ ಇಸ್ ಕ್ಲೋಸ್ಡ್. 3 ಇದೆ, ಇಷ್ಟೇ ಬಿಟ್ಟರೆ ನ್ಯೂಟ್ರಲೈಸ್ ಆಗಿಬಿಡ್ತದೆ. ಇದು ಅಯಾನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಚಾರ್ಜ್ ಬರೀಬೇಕು ನಾವು. ಚಾರ್ಜ್ ಹೆಂಗೆ ಬರೀತೀರಿ ಈಗ ನೋಡಿ? ಕೋಬಾಲ್ಟ್ ಇಸ್ X, Cl is -2, En is neutral, right? So X -2 plus 0 equal to +2. ಸೊ ಇಲ್ಲಿ ಸಾರಿ ಎಕ್ಸ್ ಅಂತ ತಗೊಳ್ಳೋದಲ್ಲ, ಇಲ್ಲಿ ಎಕ್ಸ್ ಅಂತ ಯಾಕೆ ತಗೋತೀರಿ? ಯಾಕಂದ್ರೆ ಆಲ್ರೆಡಿ ವಿ ನೋ ದ್ಯಾಟ್ ಕೋಬಾಲ್ಟ್ Cl2 3 ಕೊಟ್ಟಿದ್ದಾರೆ, ಕೋಬಾಲ್ಟ್ 3 ಕೊಟ್ಟಿದ್ದಾರೆ. 3 -2 ಯಾಕಂದ್ರೆ Cl is -1, En is ನ್ಯೂಟ್ರಲ್, ಬಿಟ್ಬಿಡಿ, ನ್ಯೂಟ್ರಲ್ ಇದೆ ಬಿಟ್ಬಿಡಿ. ಸೊ ಇಸ್ ಈಕ್ವಲ್ ಟು 1 ಬಂತು. ಅಂದ್ರೆ ಇದ್ರ ಮೇಲೆ ಚಾರ್ಜ್ ಏನು ಬರ್ತದೆ ಅಂತಂದ್ರೆ +1 ಬರ್ತದೆ.
ಸೊ 3 ಇದೆ, -2 1 ಬರ್ತದೆ ಆನ್ಸರು. ಇದಂತೂ ಬಹಳ ಸಿಂಪಲ್, ಯು ಕ್ಯಾನ್ ಡೂ ದ್ಯಾಟ್. ಇದು ನೋಡಿ, ಟ್ರಿಸ್ ಈಥೇನ್ 1,2-ಡೈಅಮೈನ್ ಕೋಬಾಲ್ಟ್ 3 ಸಲ್ಫೇಟ್. ಇದು ಬಹಳ ಇಂಪಾರ್ಟೆಂಟ್, ಇದನ್ನು ನಾನೇನು ಸಾಲ್ವ್ ಮಾಡ್ತೀನಿ. ಹಿಯರ್ ಐ ವಿಲ್ ಸಾಲ್ವ್ ದಿಸ್ ಒನ್. ಓಕೆ, ಸೊ ದಿಸ್ ಒನ್ ನೋಡಿ. ಸೊ ಫಸ್ಟ್ ಕೋಬಾಲ್ಟ್ ಬರೆದು ಬಿಡ್ತೀರಿ, ಕೋಬಾಲ್ಟ್ ಬರೆದು ಬಿಡ್ತೀರಿ, ಬ್ರ್ಯಾಕೆಟ್, ಹೊರಗಡೆ ಸಲ್ಫೇಟ್ ಇದೆ, SO4 ಬರೀರಿ. ದೆನ್ ಟ್ರಿಸ್ ಈಥೇನ್ 1,2-ಡೈಅಮೈನ್ ಇದೆ, ಟ್ರಿಸ್ ಈಥೇನ್ 1,2-ಡೈಅಮೈನ್ ಅಂತಂದರೆ EN ಥ್ರೈಸ್ ಬರೀತೀರಿ. ಬಟ್ ಇದು ಕರೆಕ್ಟ್ ಇದೆ ಫಾರ್ಮುಲಾ, ಕ್ರಾಸ್ ಚೆಕ್ ಮಾಡಿ. ಕೋಬಾಲ್ಟ್ 3 ಆಕ್ಸಿಡೇಷನ್ ಸ್ಟೇಟ್ ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ ಆಕ್ಸಿಡೇಷನ್ ಸ್ಟೇಟು. EN ಈಸ್ ನ್ಯೂಟ್ರಲ್, +0 ಮಾಡಿ, +0 ಮಾಡಿ, ಈಸ್ ಈಕ್ವಲ್ ಟು +3 ಬಂತು. ಅಂದರೆ ಇದ್ರ ಮೇಲೆ ಚಾರ್ಜ್ +3 ಬಂತು, ಬಟ್ SO4 ಮೇಲೆ ಚಾರ್ಜು -2 ಇದೆ. ಕರೆಕ್ಟ್ ಆಗೋದಿಲ್ಲ, ದಿಸ್ ಈಸ್ ರಾಂಗ್. ಈಗೇನು ಮಾಡಬೇಕು, ಈ ಚಾರ್ಜನ್ನು ನ್ಯೂಟ್ರಲೈಸ್ ಮಾಡಬೇಕು. ಸಿಂಪಲ್ ಒಂದು ಹೇಳ್ತೀನಿ ನೋಡಿ. ನಮಗೇನು ಗೊತ್ತಿತ್ತು, Al3+ ಇತ್ತು ನಮ್ಮ ಹತ್ರ, SO4 2- ಇತ್ತು. ಫಾರ್ಮುಲಾ ಹೇಗೆ ಬರೆದಿದ್ವಿ, 3 ಇಲ್ಲಿ ತೊಗೊಂಡೋದ್ವಿ, 2 ಇಲ್ಲಿ ತೊಗೊಂಡೋದ್ವಿ. ಸೊ ಯು ಕುಡ್ ಹ್ಯಾವ್ ರೈಟ್ Al2SO4 ಥ್ರೈಸ್ ಆಸ್ ಅಲ್ಯೂಮಿನಿಯಂ ಸಲ್ಫೇಟ್. ಹೌದಾ, ಬರೆದಿದ್ವಿ. ಈಗೂ ಹಾಗೆ ಮಾಡಿ ಅಲ್ಲ, ಈಗೂ ಹಾಗೆ ಮಾಡಿ. ಈ 3 ಇಲ್ಲಿ ತೊಗೊಂಡೋಗಿ ಥ್ರೈಸ್ ಮಾಡಿ, ಈ 2 ಇಲ್ಲಿ ತೊಗೊಂಡು ಬನ್ನಿ, ಟ್ವೈಸ್ ಮಾಡಿ. ಕರೆಕ್ಟ್ ಆಯ್ತಾ? ಎಸ್. ಸೊ ದಿಸ್ ಈಸ್ ದ ಕರೆಕ್ಟ್ ಫಾರ್ಮುಲಾ ಫಾರ್ ದಿಸ್. COEN ಥ್ರೈಸ್ ಟ್ವೈಸ್, SO4 ಥ್ರೈಸ್ ಇಸ್ ದ ಕರೆಕ್ಟ್ ಫಾರ್ಮುಲಾ. ಸಿ, ನಾವು ಕಲ್ತಿರುವಂತಹ ಕಾನ್ಸೆಪ್ಟ್ಸ್ ಆಲ್ರೆಡಿ ನಮ್ಗೆ ಗೊತ್ತಿದೆ. ಅದನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕಾದ್ರೆ ಎಲ್ಲಿ ಹೋದರೂ ಆ ಕಾನ್ಸೆಪ್ಟ್ ಸೇಮ್ ಇರ್ತದೆ ಅನ್ನೋದು ಗೊತ್ತಿರಲಿ. ರೈಟ್? ಸೊ ಲೈಕ್ ದಿಸ್ IUPAC ನಾಮಿಕ್ಲೇಚರ್, ಫಾರ್ಮುಲಾ ಟು ನೇಮ್, ನೇಮ್ ಟು ಫಾರ್ಮುಲಾ, ಯು ಕ್ಯಾನ್ ರೈಟ್. ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ವರ್ನರ್ಸ್ ಥಿಯರಿ, ಅದಾದಮೇಲೆ ಇಫೆಕ್ಟಿವ್ ಅಟಾಮಿಕ್ ನಂಬರ್, ಐಸೋಮೆರಿಸಮ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ, ವ್ಯಾಲೆನ್ಸ್ ಮಾಡೋ ಥಿಯರಿ, CFTಯನ್ನು ಡಿಸ್ಕಸ್ ಮಾಡೋಣಂತೆ. ಸೊ ಇಲ್ಲಿವರೆಗೆ ನಾವೇನು ಡಿಸ್ಕಸ್ ಮಾಡಿದ್ವಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನನ್ನ ಒಂದು RHchemistry.online ಅಲ್ಲಿ 30 ನೀಟ್ ಟೆಸ್ಟ್ ಸೀರೀಸನ್ನು ರಿಲೀಸ್ ಮಾಡಿದ್ದೀನಿ. ಅದನ್ನು ಕೂಡ ಅಟೆಂಪ್ಟ್ ಮಾಡಿ, ಡೆಫಿನೆಟ್ಲಿ ವಿಲ್ ಗೆಟ್ ದ ಬೆನಿಫಿಟ್ ಔಟ್ ಆಫ್ ಇಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.